ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ. ಸತ್ಯದರ್ಶನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಯಾರು ಅನ್ನುವುದರಲ್ಲಿ ನಾನು ದೇಹ, ನಾನು ಮನಸ್ಸು ಮತ್ತು ನಾನು ಭಾವನೆಗಳು. ಈ ಭಾವನೆಗಳೇ ಅಥವಾ ಎಮೋಷನಲ್ ಸೆಲ್ಫ್ ಅಂತ ಕರಿತೀವಿ. ಇದು ನಮಗೆ ಸೆಂಚುರೀಸ್ ಎವಲ್ಯೂಷನಿಂದ ಬಂದಿರೋವಂಥದ್ದು ಭಾವನೆಗಳು. ಒಂದು ಅನಿಮಲ್ ಸರ್ವೈವ್ ಆಗಬೇಕು ಅಂದರೆ ಅದಕ್ಕೆ ಹೈಂಡ್ ಬ್ರೈನ್ ಕೆಲಸ ಮಾಡುತ್ತೆ. ಅದರಲ್ಲಿ ಸಾಕಷ್ಟು ಸರ್ವೈವಲ್ಗೋಸ್ಕರ ಒಂದು ಆ್ಯಂಗರ್ ಆಗಲಿ, ಒಂದು ಅಗ್ರೆಷನ್ ಆಗಲಿ, ಸೆಕ್ಸ್ ಆಗಲಿ, ಪ್ರತಿಯೊಂದು ಕೂಡ ಲೋಯರ್ ಎಮೋಷನ್ಸ್ ಅಂತ ಹೇಳ್ತೀವಿ. ಇದು ಸೆಂಚುರೀಸ್ ಅಥವಾ ಮಿಲಿಯನ್ಸ್ ಆಫ್ ಇಯರ್ಸಿಂದ ಬಂದಿದೆ ನಮಗೆ. ಆ ಎಮೋಷನಲ್ ಸೆಲ್ಫ್ ನಮಗೆ ಜೆನೆಟಿಕ್ಸಲ್ಲಿ ಅಪ್ಪ ಅಮ್ಮನ ಜೀನ್ಸ್ ಮೂಲಕ ನಮಗೆ ಬಂದಿದೆ. ಬಟ್ ಎವಲ್ಯೂಷನ್ ಬರ್ತಾ ಬರ್ತಾ ನಾವು ಮನುಷ್ಯರಾಗಿ ನಮ್ಮಲ್ಲಿ ನಿಯೋಕಾರ್ಟೆಕ್ಸ್ ಅಥವಾ ಬ್ರೈನ್ ಡೆವಲಪ್ಮೆಂಟ್, ಕಾರ್ಟಿಕಲ್ ಡೆವಲಪ್ಮೆಂಟ್ ಆಗುತ್ತೆ. ಅದರಿಂದ ಮನುಷ್ಯ ಜನ್ಮ ದೊಡ್ಡದು ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ ನಾವು ಹೈಯರ್ ಎಮೋಷನ್ಸ್ನ ಡೆವಲಪ್ ಮಾಡ್ಕೊಳ್ತೀವಿ. ಹೈಯರ್ ಎಮೋಷನ್ಸ್ ಅಂದರೆ ಒಂದು ಕಂಪ್ಯಾಷನ್ನು, ಕೈಂಡ್ನೆಸ್ಸು, ಲವ್ವು, ಹ್ಯಾಪಿನೆಸ್ಸು. ಸೊ ಇವೆಲ್ಲ ನಮಗೆ ಕಾಂಟ್ರಿಬ್ಯೂಷನ್ ಕೊಡೋದು. ಸಮ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ, ಕ್ರಿಯೇಟಿಂಗ್ ಮೀನಿಂಗ್ ಟು ಲೈಫ್. ಸೊ ಇದೆಲ್ಲ ಹೈಯರ್ ಎಮೋಷನ್ಸ್. ಇದು ಅನಿಮಲ್ಸಲ್ಲಿ ಕಡಿಮೆ. ಅದರಲ್ಲಿ ಹೆಚ್ಚಿಗೆ ಸರ್ವೈವಲ್ ಆಗಬೇಕಾಗಿರುವಂಥ ಒಂದು ಲೋಯರ್ ಎಮೋಷನ್ಸ್ ಇರುತ್ತೆ. ಸೊ ಈ ಹೈಯರ್ ಎಮೋಷನ್ಸ್ ಮೂಲಕ ನಾವು ಸಾಕ್ಷಾತ್ಕಾರ ಪಡೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇನ್ ಲೈಫ್, ಮೀನಿಂಗ್ ಟು ಲೈಫ್ ಕ್ರಿಯೇಟ್ ಮಾಡ್ತೀವಿ. ಈ ಒಂದು ಎಮೋಷನ್ಸ್ನ ನಾವು ಹೊರ ಪ್ರಪಂಚದಲ್ಲಿ ಅಥವಾ ಹೊರ ಸತ್ಯದಲ್ಲಿ ಮಾತ್ರ ಅನುಭವಕ್ಕೆ ಬರುತ್ತೆ. ಬಟ್ ಇದರ ಅಂತರಾಳಕ್ಕೆ ಹೋದರೆ ಸೈಕೋಸೊಮ್ಯಾಟಿಕ್ ಅಂತೀವಿ. ಈ ಒಂದು ನಮ್ಮ ಈ ಥಾಟ್ಸೇ ಎಮೋಷನ್ಸ್ ಆಗಿ ಸೋಮ ಅಂದರೆ ಒಂದು ಪಾರ್ಟ್ ಆಗಿ ಡೆವಲಪ್ ಆಗಿಬಿಡುತ್ತೆ. ಸೋಮ ಅಂದರೆ ಬಾಡಿ ಆಗಿ ಡೆವಲಪ್ ಆಗುತ್ತದು. ಸೊ ನಿಮ್ಮ ಅಂತರಾಳದಲ್ಲಿ ಅದನ್ನು ನಮ್ಮವರು ಭಾವಾಕಾಶ ಅಂತಾರೆ. ಈ ಭಾವನೆಗಳ ಅಂತರಾಳಕ್ಕೆ ಹೋದರೆ ಆಕಾಶ ಥರ 99.9999% ಎಂಪ್ಟಿ ಲೈಕ್ ಸ್ಪೇಸ್ ಇದೆ, ಅಥವಾ ಎವರ್ ಪ್ರೆಸೆಂಟ್ ಸ್ಟೇಟ್. ಈ ಒಂದು ಅಂತರಾಳದಲ್ಲಿ ಒಳಸತ್ಯ ಇದೆ. ಎಸ್ಪೆಷಲಿ ಈ ಭಾವನೆಗಳಲ್ಲಿ ಎಮೋಷನ್ಸ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಇದರ ಒಂದು ಪರಿಚಯ ತುಂಬ ಇಂಪಾರ್ಟೆಂಟ್. ಒಂದು ಮನುಷ್ಯನಾಗಿ ನಾನು ಹೈಯರ್ ಎಮೋಷನ್ಸ್ ಯೂಸ್ ಮಾಡಬೇಕು. ಹ್ಯಾಪಿನೆಸ್ಸು, ಲವ್ವು, ಕಂಪ್ಯಾಷನ್ನು, ಕೈಂಡ್ನೆಸ್ಸು ಇದೆಲ್ಲ. ಎರಡನೇದಾಗಿ ಆ ಎಮೋಷನ್ಸ್ನ ನಾನು ಆಬ್ಜೆಕ್ಟಿವ್ ಆಗಿ ನೋಡಬೇಕಾಗತ್ತೆ. ಅದನ್ನು ಐಡೆಂಟಿಫೈ ಮಾಡಬೇಕು, ಲೇಬಲ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಆವಾಗಲೇ ಒಂದು ಮನುಷ್ಯ ಜೀವನದ ಸಾರ್ಥಕತೆ ಬರೋದು. ಇವಾಗ ಸೆಕ್ಸ್ ಅಂತ ಹೇಳಿದೆ ನಾನು. ಆ ಒಂದು ಭಾವನೆಗೆ ಸಿಕ್ಕಾಕೊಂಡು ಸಮಯವಲ್ಲದ ಟೈಮಲ್ಲಿ ಎಲ್ಲ ಅದರ ಒಂದು ಕ್ರಿಯೆ ನಡೆದಾಗ ನಿಮ್ಮನ್ನು ತಗೊಂಡೋಗಿ ಜೈಲಿಗೆ ಹಾಕ್ತಾರೆ ಅಥವಾ ನಿಮ್ಮ ಮೇಲೆ ಆಪಾದನೆ ಬರುತ್ತೆ. ಸೊ ಎಮೋಷನ್ಸ್ನ ಕಂಟ್ರೋಲ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ಕಂಟ್ರೋಲ್ ಮಾಡೋದು, ಅದನ್ನು ಐಡೆಂಟಿಫೈ ಮಾಡೋದು, ಲೇಬಲ್ ಮಾಡೋದು, ಮನುಷ್ಯನಾಗಿ ಅದನ್ನು ರೆಗ್ಯುಲೇಟ್ ಮಾಡೋ ಕೆಪಾಸಿಟಿ ನಮ್ಮಲ್ಲಿದೆ. ಸೊ ಈ ಭಾವನೆಗಳು ಇಂಪಾರ್ಟೆಂಟ್. ಎಸ್ಪೆಷಲಿ ಟೀನೇಜಲ್ಲಿ ಇನ್ನೂ ಅದು ಮೆಚ್ಯೂರಿಟಿ, ಬ್ರೈನ್ ಇನ್ನೂ ಮೆಚ್ಯೂರಿಟಿ ಆಗಿರಲ್ಲ, ಆವಾಗ ಇಮ್ಮೆಚ್ಯೂರ್ ಇರ್ತದೆ. ಫಾರ್ ಎಕ್ಸಾಂಪಲ್, ನನಗೆ ಸ್ಕೂಟರ್ ಬೇಕು ಅಂತ ಒಂದು 15-20 ವರ್ಷದ ಮಗು ಕೇಳಿ ಹಠ ಮಾಡಿ ತೆಗೆದುಕೊಂಡು ಹೋಗಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಮಲ್ಕೊಳ್ಬೋದು ಅಥವಾ ಲೈಫ್ಗೆ ತೊಂದರೆ ಆಗ್ಬೋದು. ಈ ನಿಧಿನಲ್ಲಿ ಈ ಎಮೋಷನ್ಸ್ನ ಕಂಟ್ರೋಲ್ ಮಾಡೋದು ಭಾರಿ ಇಂಪಾರ್ಟೆಂಟು. ಎರಡನೇದಾಗಿ ಹೈಯರ್ ಎಮೋಷನ್ಸ್ನ ಡೆವಲಪ್ ಮಾಡಿಕೊಂಡು ಅದರಿಂದ ಸಾರ್ಥಕತೆ, ಜೀವನದ ಸಾರ್ಥಕತೆಯನ್ನು ಪಡೆಯೋದು ಭಾರಿ ಇಂಪಾರ್ಟೆಂಟ್. ಸೊ ಯುವರ್ ಎಮೋಷನಲ್ ಸೆಲ್ಫ್ ಆಲ್ಸೋ ಇನ್ ದ ಸೂಪರ್ಫಿಷಿಯಲ್ ಲೇಯರ್. ಮುಂದಿನ ಭಾಗದಲ್ಲಿ ನೀವು ಪರಿಸರ ಹೇಗೆ ಎಕೋ ಸೆಲ್ಫ್ ಅಂತ ಹೇಳ್ತೀವಿ, ಅದರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು.